ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೇನು ನಾವು ಮದುಮಗಳ ಮನೆ ರೀಚ್ ಆಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗ್ಬೇಕಾದ್ರೆ ನನಗನ್ಸಿದ್ದು ಒಂದೇ, ಎಲ್ಲ ಕಡೆ ಗೌರ್ಮೆಂಟು ಲೇಡೀಸ್ಗೆ ಬಸ್ ಫ್ರೀ ಕೊಟ್ಟಿದ್ದಾರೆ. ಈ ಆಫರ್ ತುಂಬ ಜನಕ್ಕೆ ಯೂಸ್ ಆಗ್ತಿದೆ, ಯುಟಿಲೈಸ್ ಕೂಡ ಮಾಡ್ಕೋತಿದ್ದಾರೆ. ಆದರೆ ಇವರಿಗೆ ಇದು ಬಿಗ್ ಲಾಸ್, ಯಾಕಂದರೆ ಇವರಿಗೆ ಬಸ್ ಫೆಸಿಲಿಟಿನೇ ಇಲ್ವಂತೆ. ಸೊ ಇದನ್ನು ನಾನು ಖಂಡಿಸಬೇಕು ಅಂತ ಅಂದ್ಕೊಂಡು ಅವ್ರ ಮನೆ ರೀಚ್ ಆದ್ವಿ. ಅಷ್ಟರಲ್ಲಿ ಬಳೆ ಶಾಸ್ತ್ರನೂ ಮುಗ್ದೋಗ್ಬಿಟ್ಟಿತ್ತು, ಅರ್ಶಿನ ಶಾಸ್ತ್ರ ನಡೀತಿತ್ತು. ಇನ್ನೇನು ಡೆಡ್ ಎಂಡಲ್ಲಿತ್ತು. ಅದನ್ನು 5 ಮಿನಿಟ್ಸ್ ಲೇಟಾಗಿ ಬಂದಿದ್ದರೆ ಈ ಶಾಸ್ತ್ರಕ್ಕೂ ನಾವು ಇರ್ತಿರಲಿಲ್ಲ, ಡೈರೆಕ್ಟ್ ಚೌಟ್ರಿಗೆ ಪ್ಯಾಕಪ್ಪೇ. ಸೊ ಇದಕ್ಕಾದರೂ ಇದೀವಲ್ಲ ಅನ್ನೋ ಖುಷಿಯಿಂದ ಕ್ಯಾಮ್ರಾಮ್ಯಾನ್ ಹೇಳೋ ಪೋಸ್ಗೆಲ್ಲ ಪೋಸ್ ಕೊಡ್ಕೊಂಡು ಆ ವೈಬ್ನ ಎಂಜಾಯ್ ಮಾಡಿದ್ವಿ. ಸೊ ಹಿರಿಯರೆಲ್ಲ ಇನ್ನೇನು ಚೌಟ್ರಿಗೆ ಹೊರಡೋಣ ಟೈಮ್ ಆಯಿತು ಅಂತ ಗ್ಯಾಪಲ್ಲಿ ಇರೋ ಬರೋ ಶಾಸ್ತ್ರ ಎಲ್ಲ ಮಾಡ್ಕೋತಿದ್ದಾರೆ. ಸೊ ಮದುವೆ ಅಂತ ಬಂದರೆ ಗಂಟೆಗೆ ಒಂದೊಂದು ಶಾಸ್ತ್ರ ಇರುತ್ತೆ. ಟೋಟಲಿ ಮ್ಯಾರೇಜ್ ವೈಬೇ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳೋಕ್ಕಲ್ಲ ನೋಡೋಕ್ಕೆ. ಅಲ್ಲಿ ಹಿರಿಯರು ಮಾತ್ರ ಶಾಸ್ತ್ರ ಮಾಡ್ತಿದ್ದಾಳೆ ಅಂತ ನಾನು ಪುಟಾಣಿ ಒಬ್ಬಳು ನಾನು ಶಾಸ್ತ್ರ ಮಾಡ್ತೀನಿ ಅಂತ ವ್ಯಾಲೆಂಟೇರಿಯಾಗಿ ಬಂದು ಮಾಡಿದ್ಲು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿ ಮಾಡಿದ್ಲು. ಸೊ ಇನ್ನೇನು ಚೌಟ್ರಿಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ.